ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಹಸಿರು ಪಶ್ಚಿಮ ಘಟ್ಟಗಳ ಮಧ್ಯೆ ನೆಲೆಸಿರುವ ಒಂದು ಪವಿತ್ರ ಕ್ಷೇತ್ರವಿದೆ. ಪ್ರತಿದಿನ ಸಾವಿರಾರು ಜನರು ಅಲ್ಲಿಗೆ ಹೋಗುತ್ತಾರೆ. ಕೆಲವರು ಭಕ್ತಿಯಿಂದ, ಕೆಲವರು ಹರಕೆ ಹೊತ್ತು, ಇನ್ನು ಕೆಲವರು ಜೀವನದಲ್ಲಿ ಒಮ್ಮೆಯಾದರೂ ಆ ಕ್ಷೇತ್ರವನ್ನು ನೋಡಬೇಕೆಂಬ ಆಸೆಯಿಂದ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಏಕೆ ಈ ಒಂದು ಕ್ಷೇತ್ರಕ್ಕೆ ಲಕ್ಷಾಂತರ ಜನರು ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದಾರೆ? ಏಕೆ ಈ ದೇವಾಲಯವನ್ನು ಭಾರತದ ಅತ್ಯಂತ ವಿಶಿಷ್ಟ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದೆಂದು ಕರೆಯಲಾಗುತ್ತದೆ? ಹಿಂದೂ ದೇವರ ದೇವಾಲಯವನ್ನು ಜೈನ ಕುಟುಂಬವು ಶತಮಾನಗಳಿಂದ ಹೇಗೆ ನಿರ್ವಹಿಸುತ್ತಿದೆ? ಶಿವನ ದೇವಾಲಯದಲ್ಲಿ ವೈಷ್ಣವ ಸಂಪ್ರದಾಯದ ಅರ್ಚಕರು ಪೂಜೆ ಮಾಡುವುದರ ಹಿಂದೆ ಇರುವ ನಿಜವಾದ ಕಾರಣವೇನು? ಪ್ರತಿದಿನ ಸಾವಿರಾರು ಜನರಿಗೆ ಉಚಿತ ಅನ್ನದಾನ ನಡೆಯುವ ಈ ಪರಂಪರೆ ಹೇಗೆ ಆರಂಭವಾಯಿತು? ಮತ್ತು ಧರ್ಮಸ್ಥಳದ ಬಗ್ಗೆ ಇಂದಿಗೂ ಅನೇಕ ಜನರಿಗೆ ತಿಳಿಯದ ಕೆಲವು ರಹಸ್ಯಗಳು ಯಾವುವು? ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಧರ್ಮಸ್ಥಳದ ಇತಿಹಾಸ, ಅದರ ಅಪರೂಪದ ಸಂಪ್ರದಾಯಗಳು, ಸ್ಥಳೀಯ ಜನಪದ ಕಥೆಗಳು, ದಾಖಲೆಗಳಲ್ಲಿ ಕಂಡುಬರುವ ಸತ್ಯಗಳು ಮತ್ತು ಶತಮಾನಗಳಿಂದ ಈ ಕ್ಷೇತ್ರವನ್ನು ಭಾರತದ ಅತ್ಯಂತ ಗೌರವಾನ್ವಿತ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿ ಉಳಿಸಿರುವ ಮೌಲ್ಯಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಇಲ್ಲಿ ನಾವು ಇತಿಹಾಸವನ್ನು ಇತಿಹಾಸವಾಗಿಯೇ, ಜನಪದ ನಂಬಿಕೆಗಳನ್ನು ನಂಬಿಕೆಗಳಾಗಿಯೇ ನೋಡುತ್ತೇವೆ. ಏಕೆಂದರೆ ಒಂದು ಪವಿತ್ರ ಕ್ಷೇತ್ರದ ನಿಜವಾದ ಮಹತ್ವವು ಕೇವಲ ಅದ್ಭುತ ಕಥೆಗಳಲ್ಲಿ ಅಲ್ಲ, ಅದರ ಹಿಂದೆ ಇರುವ ಧರ್ಮ, ಸೇವೆ ಮತ್ತು ಮಾನವೀಯತೆಯಲ್ಲಿದೆ. ಹಾಗಾದರೆ ಯಾವುದೇ ಸಮಯ ವ್ಯರ್ಥ ಮಾಡದೆ, ಬನ್ನಿ ಧರ್ಮಸ್ಥಳದ ಅಚ್ಚರಿಯ ಲೋಕದೊಳಗೆ ಪ್ರವೇಶಿಸೋಣ. ನೀವು ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರಗಳ ಬಗ್ಗೆ ಯೋಚಿಸಿದಾಗ ಮೊದಲಿಗೆ ನೆನಪಿಗೆ ಬರುವ ಹೆಸರುಗಳಲ್ಲಿ ಧರ್ಮಸ್ಥಳವೂ ಒಂದು. ಪ್ರತಿದಿನ ಸಾವಿರಾರು ಜನರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಕೆಲವರು ಹರಕೆ ತೀರಿಸಲು ಬರುತ್ತಾರೆ, ಕೆಲವರು ದೇವರ ದರ್ಶನಕ್ಕಾಗಿ ಬರುತ್ತಾರೆ, ಇನ್ನು ಕೆಲವರು ಇಲ್ಲಿ ನಡೆಯುವ ಅನ್ನದಾನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಬೇಕು ಎಂಬ ಆಸೆಯಿಂದ ಬರುತ್ತಾರೆ. ಆದರೆ ಈ ದೇವಾಲಯಕ್ಕೆ ಬರುವ ಲಕ್ಷಾಂತರ ಜನರಲ್ಲಿ ಬಹಳ ಕಡಿಮೆ ಜನರಿಗೆ ಮಾತ್ರ ಈ ಕ್ಷೇತ್ರದ ಹಿಂದೆ ಅಡಗಿರುವ ಇತಿಹಾಸ, ಸಂಪ್ರದಾಯ ಮತ್ತು ಅಪರೂಪದ ಸಂಗತಿಗಳು ಗೊತ್ತಿರುತ್ತವೆ. ಮೊದಲ ನೋಟಕ್ಕೆ ಇದು ಶಿವನ ದೇವಾಲಯದಂತೆ ಕಾಣಬಹುದು. ಆದರೆ ಈ ಕ್ಷೇತ್ರದ ಆಡಳಿತ, ಇಲ್ಲಿ ನಡೆಯುವ ಪೂಜೆ, ಇಲ್ಲಿನ ಸಂಪ್ರದಾಯಗಳು ಮತ್ತು ಧರ್ಮದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಆಳವಾಗಿ ತಿಳಿಯಲು ಆರಂಭಿಸಿದಾಗ, ಧರ್ಮಸ್ಥಳವು ಸಾಮಾನ್ಯ ದೇವಾಲಯವಲ್ಲ ಎಂಬುದು ನಿಧಾನವಾಗಿ ಅರಿವಾಗುತ್ತದೆ. ಭಾರತದಲ್ಲಿ ಸಾವಿರಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸವಿದೆ. ಆದರೆ ಧರ್ಮಸ್ಥಳದಂತಹ ವ್ಯವಸ್ಥೆ ದೇಶದಲ್ಲಿಯೇ ಅತ್ಯಂತ ಅಪರೂಪದ ಉದಾಹರಣೆಗಳಲ್ಲಿ ಒಂದಾಗಿದೆ. ಇದೇ ಕಾರಣದಿಂದ ಇತಿಹಾಸಕಾರರು, ಧಾರ್ಮಿಕ ಅಧ್ಯಯನಕಾರರು ಮತ್ತು ಸಂಸ್ಕೃತಿ ಸಂಶೋಧಕರು ಈ ಕ್ಷೇತ್ರದ ಬಗ್ಗೆ ವಿಶೇಷ ಆಸಕ್ತಿ ತೋರಿಸುತ್ತಾರೆ. ಇಂದು ನಾವು ಕೇಳಲಿರುವ ಪ್ರತಿಯೊಂದು ವಿಷಯವೂ ಕೇವಲ ಕುತೂಹಲಕ್ಕಾಗಿ ಅಲ್ಲ. ಕೆಲವು ಸಂಗತಿಗಳು ಇತಿಹಾಸದ ದಾಖಲೆಗಳಿಂದ ತಿಳಿದುಬಂದವು, ಕೆಲವು ಸ್ಥಳೀಯ ಸಂಪ್ರದಾಯಗಳಿಂದ ತಲೆಮಾರುಗಳಿಂದ ಹೇಳಿಕೊಂಡು ಬಂದವು, ಇನ್ನೂ ಕೆಲವು ಭಕ್ತರ ನಂಬಿಕೆಗಳ ಭಾಗವಾಗಿವೆ. ಆದ್ದರಿಂದ ಈ ವಿಡಿಯೋದಲ್ಲಿ ಇತಿಹಾಸ ಮತ್ತು ಸ್ಥಳೀಯ ನಂಬಿಕೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡೇ ಮುಂದುವರಿಯೋಣ. ಏಕೆಂದರೆ ಒಂದು ಪವಿತ್ರ ಕ್ಷೇತ್ರದ ನಿಜವಾದ ಮಹತ್ವವು ಅದರ ಅದ್ಭುತ ಕಥೆಗಳಲ್ಲ, ಶತಮಾನಗಳ ಕಾಲ ಉಳಿದು ಬಂದ ಅದರ ಮೌಲ್ಯಗಳಲ್ಲಿ ಅಡಗಿರುತ್ತದೆ. ಬಹಳ ವರ್ಷಗಳ ಹಿಂದೆ ಇಂದಿನ ಧರ್ಮಸ್ಥಳವನ್ನು ಧರ್ಮಸ್ಥಳ ಎಂದು ಕರೆಯುತ್ತಿರಲಿಲ್ಲ. ಆ ಕಾಲದಲ್ಲಿ ಈ ಪ್ರದೇಶವು ದಟ್ಟ ಕಾಡುಗಳಿಂದ ಆವೃತವಾಗಿತ್ತು. ಸುತ್ತಮುತ್ತಲಿನ ಜನರು ಕೃಷಿ ಮತ್ತು ಅರಣ್ಯವನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿದ್ದರು. ಆಗ ಈ ಪ್ರದೇಶವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಎಂದು ಇತಿಹಾಸದಲ್ಲಿ ಉಲ್ಲೇಖಗಳು ಸಿಗುತ್ತವೆ. ಆ ಸಮಯದಲ್ಲಿ ಇಲ್ಲಿ ಯಾವುದೇ ಭವ್ಯ ದೇವಾಲಯ ಇರಲಿಲ್ಲ. ಆದರೆ ಈ ನೆಲದಲ್ಲಿ ವಾಸಿಸುತ್ತಿದ್ದ ಜನರು ಅತಿಥಿ ಸತ್ಕಾರವನ್ನು ಅತ್ಯಂತ ದೊಡ್ಡ ಧರ್ಮವೆಂದು ನಂಬುತ್ತಿದ್ದರು. ಮನೆಗೆ ಯಾರೇ ಬಂದರೂ ಅವರಿಗೆ ಊಟ ನೀಡುವುದು, ನೀರು ನೀಡುವುದು, ಆಶ್ರಯ ನೀಡುವುದು ಎಂಬುದು ಅವರ ಜೀವನದ ಭಾಗವಾಗಿತ್ತು. ಇದೇ ಗುಣವು ಮುಂದೆ ಈ ಸ್ಥಳದ ಗುರುತಾಗಿ ಬೆಳೆದಿತು ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಈ ಸ್ಥಳದ ಇತಿಹಾಸದಲ್ಲಿ ಹೆಗ್ಗಡೆ ಕುಟುಂಬದ ಹೆಸರು ಅತ್ಯಂತ ಪ್ರಮುಖವಾಗಿದೆ. ಹಲವು ಶತಮಾನಗಳಿಂದ ಈ ಕುಟುಂಬವು ಧರ್ಮಸ್ಥಳದ ಧರ್ಮಾಧಿಕಾರವನ್ನು ನಿರ್ವಹಿಸುತ್ತಾ ಬಂದಿದೆ. ಆದರೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿಯಿದೆ. ಈ ಕುಟುಂಬವು ಜೈನ ಸಂಪ್ರದಾಯಕ್ಕೆ ಸೇರಿದದ್ದಾಗಿದ್ದರೂ, ದೇವಾಲಯದಲ್ಲಿ ಪೂಜಿಸಲ್ಪಡುವುದು ಶ್ರೀ ಮಂಜುನಾಥ ಸ್ವಾಮಿ, ಅಂದರೆ ಶಿವನ ರೂಪ. ಭಾರತದ ಅನೇಕ ದೇವಾಲಯಗಳಲ್ಲಿ ಆಡಳಿತ ಮತ್ತು ಆರಾಧನೆ ಒಂದೇ ಧಾರ್ಮಿಕ ಪರಂಪರೆಯಲ್ಲಿರುತ್ತದೆ. ಆದರೆ ಧರ್ಮಸ್ಥಳದಲ್ಲಿ ಜೈನ ಆಡಳಿತ, ಶಿವ ಆರಾಧನೆ ಮತ್ತು ಮಾಧ್ವ ವೈಷ್ಣವ ಪುರೋಹಿತರ ಪೂಜಾ ಪರಂಪರೆ ಒಂದೇ ಸ್ಥಳದಲ್ಲಿ ಶತಮಾನಗಳಿಂದ ಸಾಗುತ್ತಿದೆ. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಪರಸ್ಪರ ಗೌರವ ಮತ್ತು ಧಾರ್ಮಿಕ ಸಹಬಾಳ್ವೆಯ ಅಪರೂಪದ ಉದಾಹರಣೆ. ಈ ಸಂಗತಿ ಮೊದಲ ಬಾರಿಗೆ ಕೇಳುವವರಿಗೆ ವಿಚಿತ್ರವಾಗಿ ಅನಿಸಬಹುದು. ಜೈನ ಕುಟುಂಬವು ಶಿವ ದೇವಾಲಯವನ್ನು ಹೇಗೆ ನಿರ್ವಹಿಸುತ್ತದೆ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ಇದರ ಉತ್ತರ ಧರ್ಮಸ್ಥಳದ ಮೂಲ ತತ್ವದಲ್ಲಿದೆ. ಇಲ್ಲಿ ಧರ್ಮ ಎಂದರೆ ಕೇವಲ ಒಂದು ಧರ್ಮಪಂಥವಲ್ಲ. ಸತ್ಯ, ಸೇವೆ, ದಾನ ಮತ್ತು ಮಾನವೀಯತೆಗೂ ಸಮಾನವಾದ ಮಹತ್ವ ನೀಡಲಾಗಿದೆ.
ಇದೇ ಕಾರಣಕ್ಕೆ ಈ ಕ್ಷೇತ್ರವು ಅನೇಕ ಜನರ ಮನಸ್ಸಿನಲ್ಲಿ ಕೇವಲ ದೇವಾಲಯವಾಗಿ ಉಳಿಯದೆ ಧರ್ಮದ ಜೀವಂತ ಪ್ರತೀಕವಾಗಿ ಬೆಳೆದಿದೆ. ಧರ್ಮಸ್ಥಳದ ಬಗ್ಗೆ ಮಾತನಾಡುವಾಗ ಇನ್ನೊಂದು ವಿಷಯವನ್ನು ಮರೆಯಲು ಸಾಧ್ಯವಿಲ್ಲ. ಅದು ಇಲ್ಲಿನ ಅನ್ನದಾನ. ಪ್ರತಿದಿನ ಸಾವಿರಾರು ಜನರು ಯಾವುದೇ ಭೇದಭಾವವಿಲ್ಲದೆ ಒಂದೇ ಸ್ಥಳದಲ್ಲಿ ಕುಳಿತು ಊಟ ಮಾಡುತ್ತಾರೆ. ಶ್ರೀಮಂತರು, ಬಡವರು, ಬೇರೆ ಬೇರೆ ಜಾತಿ, ಭಾಷೆ ಅಥವಾ ಧರ್ಮದವರು ಎಂಬ ವ್ಯತ್ಯಾಸ ಇಲ್ಲ. ದೇವರ ದರ್ಶನಕ್ಕೆ ಬಂದ ಪ್ರತಿಯೊಬ್ಬರನ್ನೂ ಅತಿಥಿಯಂತೆ ಕಾಣುವ ಸಂಪ್ರದಾಯ ಇಲ್ಲಿ ಇಂದಿಗೂ ಜೀವಂತವಾಗಿದೆ. ಅನೇಕ ಭಕ್ತರು ಧರ್ಮಸ್ಥಳಕ್ಕೆ ಹೋದ ನಂತರ ದೇವರ ದರ್ಶನದಷ್ಟೇ ಅಲ್ಲ, ಅನ್ನದಾನದ ಅನುಭವವು ತಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳುತ್ತಾರೆ. ಈ ಸೇವೆಯ ಹಿಂದೆ ಇರುವ ಸಂದೇಶ ಸ್ಪಷ್ಟವಾಗಿದೆ. ಹಸಿದವನಿಗೆ ಅನ್ನ ನೀಡುವುದು ಕೂಡ ದೇವರ ಆರಾಧನೆಯಷ್ಟೇ ಪವಿತ್ರ. ಸ್ಥಳೀಯ ಪರಂಪರೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಕಥೆಯೂ ಕೇಳಿಬರುತ್ತದೆ. ಈ ನೆಲವನ್ನು 4 ಧರ್ಮದೈವಗಳು ರಕ್ಷಿಸುತ್ತವೆ ಎಂಬ ನಂಬಿಕೆ ಇಂದಿಗೂ ಅನೇಕ ಭಕ್ತರಲ್ಲಿ ಜೀವಂತವಾಗಿದೆ. ಈ ಕಥೆ ಇತಿಹಾಸದ ದೃಢೀಕೃತ ದಾಖಲೆಯಲ್ಲ, ಆದರೆ ಧರ್ಮಸ್ಥಳದ ಜನಪದ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಈ ಕಥೆಗಳ ಮೂಲಕ ಜನರು ಒಂದು ಸಂದೇಶವನ್ನು ಹೇಳಲು ಪ್ರಯತ್ನಿಸುತ್ತಾರೆ: ಧರ್ಮವನ್ನು ಕಾಪಾಡುವ ಶಕ್ತಿ ಯಾವಾಗಲೂ ಇರುತ್ತದೆ, ಆದರೆ ಅದನ್ನು ಕಾಣಲು ಭಕ್ತಿ ಮತ್ತು ನಿಷ್ಠೆ ಬೇಕು. ಧರ್ಮಸ್ಥಳದ ವಿಶೇಷತೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಕ್ಷೇತ್ರದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದಾರಿ ಮತ್ತು ಪ್ರತಿಯೊಂದು ಸಂಪ್ರದಾಯದ ಹಿಂದೆ ನೂರಾರು ವರ್ಷಗಳ ಇತಿಹಾಸ ಅಡಗಿದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯೂ ಒಂದು ಉದ್ದೇಶವನ್ನು ಹೊಂದಿದೆ. ಹೊರಗಿನಿಂದ ನೋಡಿದರೆ ಇದು ಸಾಮಾನ್ಯ ದೇವಾಲಯದಂತೆ ಕಾಣಬಹುದು, ಆದರೆ ಅದರ ಒಳಗಿನ ಅರ್ಥವನ್ನು ಅರಿತುಕೊಳ್ಳಲು ಪ್ರಯತ್ನಿಸಿದಾಗ ಇದು ಕೇವಲ ಪೂಜೆಯ ಸ್ಥಳವಲ್ಲ, ಧರ್ಮ, ಸೇವೆ ಮತ್ತು ಸಹಿಷ್ಣುತೆಯ ಪಾಠ ಕಲಿಸುವ ಜೀವಂತ ವಿಶ್ವವಿದ್ಯಾಲಯದಂತೆ ಕಾಣುತ್ತದೆ. ಆದರೆ ಇಷ್ಟೆಲ್ಲ ತಿಳಿದ ನಂತರವೂ ಒಂದು ಪ್ರಶ್ನೆ ಉಳಿಯುತ್ತದೆ: ಒಂದು ಸಣ್ಣ ಹಳ್ಳಿಯಾಗಿದ್ದ ಈ ಸ್ಥಳ ಹೇಗೆ ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವಾಯಿತು? ಶ್ರೀ ಮಂಜುನಾಥ ಸ್ವಾಮಿಯ ವಿಗ್ರಹ ಇಲ್ಲಿ ಹೇಗೆ ಪ್ರತಿಷ್ಠಾಪನೆಯಾಯಿತು? ಅನ್ನಪ್ಪ ಸ್ವಾಮಿಯ ಕಥೆ ಏನು? ಮತ್ತು ಶತಮಾನಗಳಿಂದ ಈ ಕ್ಷೇತ್ರದ ಗೌರವವನ್ನು ಉಳಿಸಿಕೊಂಡಿರುವ ನಿಜವಾದ ಕಾರಣವೇನು? ಈ ಪ್ರಶ್ನೆಗಳ ಉತ್ತರಗಳು ಧರ್ಮಸ್ಥಳದ ಇತಿಹಾಸವನ್ನು ಇನ್ನಷ್ಟು ರೋಚಕವಾಗಿಸುತ್ತವೆ. ಮುಂದಿನ ಭಾಗದಲ್ಲಿ ನಾವು ಈ ರಹಸ್ಯಗಳ ಹಿಂದೆ ಇರುವ ಇತಿಹಾಸ, ಸ್ಥಳೀಯ ಪರಂಪರೆ ಮತ್ತು ಕಡಿಮೆ ಜನರಿಗೆ ತಿಳಿದಿರುವ ಇನ್ನಷ್ಟು ಸಂಗತಿಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಮಾತನಾಡುವಾಗ ಬಹುತೇಕ ಜನರು ದೇವಾಲಯವನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆದರೆ ಈ ಕ್ಷೇತ್ರದ ನಿಜವಾದ ಕಥೆ ಆರಂಭವಾಗುವುದು ಒಬ್ಬ ರಾಜನಿಂದಲೂ ಅಲ್ಲ, ಯುದ್ಧದಿಂದಲೂ ಅಲ್ಲ, ಬದಲಾಗಿ ಸಾಮಾನ್ಯ ಕುಟುಂಬವೊಂದರ ಧರ್ಮನಿಷ್ಠ ಜೀವನದಿಂದ. ಸ್ಥಳೀಯ ಸಂಪ್ರದಾಯಗಳ ಪ್ರಕಾರ ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಹೆಗ್ಗಡೆ ಕುಟುಂಬವು ಅತಿಥಿ ಸತ್ಕಾರವನ್ನು ತಮ್ಮ ಜೀವನದ ಮುಖ್ಯ ಕರ್ತವ್ಯವೆಂದು ಪರಿಗಣಿಸುತ್ತಿತ್ತು. ಮನೆಗೆ ಯಾರು ಬಂದರೂ ಅವರನ್ನು ಹಸಿದ ಹೊಟ್ಟೆಯಿಂದ ಕಳುಹಿಸುವುದಿಲ್ಲ ಎಂಬ ನಿಯಮವನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಆ ಕಾಲದಲ್ಲಿ ಇಂತಹ ಸೇವೆ ಮಾಡುವುದು ಸುಲಭದ ವಿಷಯವಾಗಿರಲಿಲ್ಲ. ಸುತ್ತಲೂ ಕಾಡು, ಕಡಿಮೆ ಜನಸಂಖ್ಯೆ ಮತ್ತು ಸೀಮಿತ ಸಂಪನ್ಮೂಲಗಳಿದ್ದರೂ ಧರ್ಮವನ್ನು ಕೇವಲ ಪೂಜೆ ಅಥವಾ ಆಚರಣೆಗಳಲ್ಲಿ ಅಲ್ಲ, ಜನಸೇವೆಯಲ್ಲಿ ಕಾಣುವ ಮನೋಭಾವ ಈ ಕುಟುಂಬದಲ್ಲಿತ್ತು ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ಈ ಸ್ಥಳದ ಹೆಸರು ಕಾಲಕ್ರಮೇಣ ಧರ್ಮದೊಂದಿಗೆ ಬೆಸೆದುಕೊಂಡಿತು ಎಂಬ ಅಭಿಪ್ರಾಯವಿದೆ. ಸ್ಥಳೀಯ ಜನಪದ ಕಥೆಯ ಪ್ರಕಾರ ಒಂದು ದಿನ 4 ದೈವಿಕ ಶಕ್ತಿಗಳು ಸಾಧುಗಳ ರೂಪದಲ್ಲಿ ಈ ಮನೆಗೆ ಬಂದವು. ಸಾಮಾನ್ಯ ಅತಿಥಿಗಳಂತೆ ಕಾಣುತ್ತಿದ್ದ ಆ 4ರನ್ನು ಯಾವುದೇ ಪ್ರಶ್ನೆ ಕೇಳದೆ ಗೌರವದಿಂದ ಸ್ವಾಗತಿಸಿ ಅವರಿಗೆ ಊಟ ಮತ್ತು ವಿಶ್ರಾಂತಿ ವ್ಯವಸ್ಥೆ ಮಾಡಲಾಯಿತು. ಅವರು ಹೊರಡುವಾಗ ಈ ಕುಟುಂಬದ ಸೇವಾಭಾವದಿಂದ ಸಂತುಷ್ಟರಾಗಿ ಈ ಸ್ಥಳವು ಮುಂದೆ ಧರ್ಮದ ಪ್ರಮುಖ ಕೇಂದ್ರವಾಗಲಿದೆ ಎಂದು ಆಶೀರ್ವದಿಸಿದರು ಎಂದು ಜನಪದ ಕಥೆ ಹೇಳುತ್ತದೆ. ಈ ಘಟನೆಗೆ ಸಂಬಂಧಿಸಿದ ದೃಢವಾದ ಐತಿಹಾಸಿಕ ದಾಖಲೆಗಳಿಲ್ಲದಿದ್ದರೂ ಧರ್ಮಸ್ಥಳದ ಸಂಪ್ರದಾಯದಲ್ಲಿ ಈ ಕಥೆಗೆ ಮಹತ್ವದ ಸ್ಥಾನವಿದೆ. ಇಂದಿಗೂ ಅನೇಕ ಭಕ್ತರು ಈ ಕಥೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾರೆ, ಏಕೆಂದರೆ ಇದರ ಸಂದೇಶ ಸ್ಪಷ್ಟವಾಗಿದೆ: ನಿಸ್ವಾರ್ಥ ಸೇವೆ ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಈ ಘಟನೆಯ ನಂತರ ಈ ಸ್ಥಳದಲ್ಲಿ ಧರ್ಮದೈವಗಳ ಆರಾಧನೆ ಆರಂಭವಾಯಿತು ಎಂದು ಸ್ಥಳೀಯ ನಂಬಿಕೆ ಹೇಳುತ್ತದೆ. ಆದರೆ ನಂತರ ಇಲ್ಲಿ ಶಿವನ ಆರಾಧನೆ ಹೇಗೆ ಆರಂಭವಾಯಿತು ಎಂಬ ಪ್ರಶ್ನೆ ಅನೇಕರಿಗೆ ಮೂಡುತ್ತದೆ. ಈ ಪ್ರಶ್ನೆಗೆ ಉತ್ತರವಾಗಿ ಮತ್ತೊಂದು ಪ್ರಸಿದ್ಧ ಸಂಪ್ರದಾಯದ ಕಥೆ ಹೇಳಲ್ಪಡುತ್ತದೆ. ಅದರ ಪ್ರಕಾರ ಅನ್ನಪ್ಪ ಸ್ವಾಮಿ ಎಂಬ ಭಕ್ತನಿಗೆ ದೈವಿಕ ಸೂಚನೆ ದೊರೆಯಿತು. ಆ ಸೂಚನೆಯಂತೆ ಅವರು ಕಡ್ರಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿಂದ ಶ್ರೀ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಧರ್ಮಸ್ಥಳಕ್ಕೆ ತಂದು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗುತ್ತದೆ. ಈ ಕಥೆ ಭಕ್ತರಲ್ಲಿ ಬಹಳ ಪ್ರಸಿದ್ಧವಾಗಿದ್ದರೂ ಇದನ್ನು ಸ್ಥಳೀಯ ಧಾರ್ಮಿಕ ಪರಂಪರೆಯ ಭಾಗವೆಂದು ಅರ್ಥಮಾಡಿಕೊಳ್ಳುವುದು ಸೂಕ್ತ. ಇತಿಹಾಸ ಮತ್ತು ಭಕ್ತಿ ಕೆಲವೊಮ್ಮೆ ಒಂದಕ್ಕೊಂದು ಬೆಸೆದುಕೊಳ್ಳುತ್ತವೆ, ಮತ್ತು ಧರ್ಮಸ್ಥಳದ ಕಥೆಯಲ್ಲೂ ಅದೇ ಕಾಣಿಸುತ್ತದೆ. ಅನ್ನಪ್ಪ ಸ್ವಾಮಿಯ ಬಗ್ಗೆ ಇನ್ನೊಂದು ಕುತೂಹಲಕಾರಿ ನಂಬಿಕೆಯೂ ಇದೆ. ಅವರು ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ದೇವರ ಸೇವೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದ ಮಹಾನ್ ಭಕ್ತರಾಗಿದ್ದರು ಎಂದು ಅನೇಕರು ನಂಬುತ್ತಾರೆ. ಕೆಲವರು ಅವರು ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ದೈವಿಕ ರೂಪದಲ್ಲಿ ಲೀನರಾದರು ಎಂದು ಹೇಳುತ್ತಾರೆ.
ಈ ನಂಬಿಕೆಯನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲ, ಆದರೆ ಶತಮಾನಗಳಿಂದ ಇದು ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಭಾರತದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಇಂತಹ ಜನಪದ ಕಥೆಗಳು ಕಂಡುಬರುತ್ತವೆ. ಅವು ಕೇವಲ ಅದ್ಭುತ ಘಟನೆಗಳನ್ನು ಹೇಳುವುದಕ್ಕಾಗಿ ಅಲ್ಲ, ಭಕ್ತಿ, ಸೇವೆ ಮತ್ತು ನಂಬಿಕೆಯ ಮೌಲ್ಯವನ್ನು ಮುಂದಿನ ತಲೆಮಾರಿಗೆ ತಲುಪಿಸಲು ಹೇಳಲ್ಪಟ್ಟಿವೆ. ಧರ್ಮಸ್ಥಳದ ಮತ್ತೊಂದು ವಿಶೇಷ ಸಂಗತಿ ಎಂದರೆ ಇಲ್ಲಿ ಬರುವ ಅನೇಕ ಭಕ್ತರು ದೇವರ ದರ್ಶನದ ನಂತರ ಅನ್ನಪ್ಪ ಬೆಟ್ಟಕ್ಕೂ ಭೇಟಿ ನೀಡುತ್ತಾರೆ. ಈ ಸ್ಥಳಕ್ಕೆ ಸಂಬಂಧಿಸಿದ ಹಲವು ನಂಬಿಕೆಗಳು ಜನರಲ್ಲಿ ಪ್ರಚಲಿತವಾಗಿವೆ. ಕೆಲವರು ಈ ಬೆಟ್ಟದಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ಶಾಂತಿ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ತಮ್ಮ ಜೀವನದ ಕಷ್ಟಗಳನ್ನು ಇಲ್ಲಿ ಪ್ರಾರ್ಥಿಸಿದ ನಂತರ ನಿವಾರಣೆಯಾದವು ಎಂದು ನಂಬುತ್ತಾರೆ. ಇವು ವೈಯಕ್ತಿಕ ಅನುಭವಗಳು ಮತ್ತು ಭಕ್ತರ ನಂಬಿಕೆಗಳು. ಪ್ರತಿಯೊಬ್ಬರ ಅನುಭವ ವಿಭಿನ್ನವಾಗಿರಬಹುದು, ಆದರೆ ಧರ್ಮಸ್ಥಳವನ್ನು ಕೇವಲ ಅದ್ಭುತ ಕಥೆಗಳು ಪ್ರಸಿದ್ಧಗೊಳಿಸಿಲ್ಲ. ಈ ಕ್ಷೇತ್ರದ ನಿಜವಾದ ಶಕ್ತಿ ಅದರ ಸೇವಾ ಮನೋಭಾವದಲ್ಲಿದೆ. ಇಲ್ಲಿ ನಡೆಯುವ ಅನ್ನದಾನ, ಶಿಕ್ಷಣ ಸಂಸ್ಥೆಗಳು, ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸಮಾಜಮುಖಿ ಕಾರ್ಯಗಳು ಈ ಕ್ಷೇತ್ರವನ್ನು ಭಾರತದ ವಿಶಿಷ್ಟ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿ ರೂಪಿಸಿವೆ. ಅನೇಕ ಜನರು ದೇವರ ಆಶೀರ್ವಾದಕ್ಕಾಗಿ ಬರುತ್ತಾರೆ, ಆದರೆ ಇಲ್ಲಿಂದ ಹೊರಡುವಾಗ ಸೇವೆಯ ಮಹತ್ವವನ್ನು ಕೂಡ ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ. ಇದೇ ಧರ್ಮಸ್ಥಳದ ನಿಜವಾದ ಸಂದೇಶವೆಂದು ಹಲವರು ನಂಬುತ್ತಾರೆ. ಇಲ್ಲಿನ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ, ದೇವಾಲಯದ ಒಳಗೆ ನಡೆಯುವ ಪ್ರತಿಯೊಂದು ಆಚರಣೆಯು ಶತಮಾನಗಳಿಂದ ಬಂದಿರುವ ನಿಯಮಗಳನ್ನು ಅನುಸರಿಸುತ್ತದೆ. ಸಮಯ, ಶಿಸ್ತು ಮತ್ತು ಸಂಪ್ರದಾಯಗಳಿಗೆ ಇಲ್ಲಿ ಅತ್ಯಂತ ಮಹತ್ವ ನೀಡಲಾಗುತ್ತದೆ. ಈ ನಿಯಮಗಳು ಕೇವಲ ಆಚರಣೆಯ ಭಾಗವಲ್ಲ, ಈ ಕ್ಷೇತ್ರದ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ಆಧಾರಸ್ತಂಭಗಳಾಗಿವೆ. ಬಹುಶಃ ಇದೇ ಕಾರಣದಿಂದ ನೂರಾರು ವರ್ಷಗಳಾದರೂ ಧರ್ಮಸ್ಥಳ ತನ್ನ ವಿಶಿಷ್ಟ ಗುರುತನ್ನು ಕಳೆದುಕೊಳ್ಳದೆ ಇಂದಿಗೂ ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ. ಆದರೆ ಧರ್ಮಸ್ಥಳದ ಕಥೆ ಇನ್ನೂ ಮುಗಿದಿಲ್ಲ. ಈ ಕ್ಷೇತ್ರದ ಬಗ್ಗೆ ಬಹಳ ಕಡಿಮೆ ಜನರಿಗೆ ಗೊತ್ತಿರುವ ಇನ್ನೂ ಅನೇಕ ಸಂಗತಿಗಳಿವೆ. ಇಲ್ಲಿನ ನಿತ್ಯ ನಡೆಯುವ ಸೇವೆಗಳ ಹಿಂದೆ ಇರುವ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಪ್ರತಿದಿನ ಸಾವಿರಾರು ಜನರಿಗೆ ಅನ್ನವನ್ನು ಹೇಗೆ ಸಿದ್ಧಪಡಿಸಲಾಗುತ್ತದೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪಾತ್ರ ಎಷ್ಟು ವಿಶಿಷ್ಟವಾಗಿದೆ, ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಆಶ್ಚರ್ಯಕರ ಸತ್ಯಗಳು ಏನು, ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಧರ್ಮಸ್ಥಳಕ್ಕೆ ಮೊದಲ ಬಾರಿಗೆ ಭೇಟಿ ನೀಡುವ ಬಹುತೇಕ ಭಕ್ತರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡುತ್ತದೆ: ಪ್ರತಿದಿನ ಇಷ್ಟೊಂದು ಸಾವಿರ ಜನರು ಇಲ್ಲಿಗೆ ಬರುತ್ತಾರೆ, ಆದರೆ ಎಲ್ಲವೂ ಇಷ್ಟೊಂದು ಶಿಸ್ತುಬದ್ಧವಾಗಿ ಹೇಗೆ ನಡೆಯುತ್ತದೆ? ಸಾಮಾನ್ಯ ದಿನಗಳಲ್ಲಿ ಸಾವಿರಾರು ಜನರು ಮತ್ತು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಆದರೂ ಅನ್ನದಾನ, ದರ್ಶನ, ಪೂಜೆ ಮತ್ತು ಇತರ ಸೇವೆಗಳು ಸಾಧ್ಯವಾದಷ್ಟು ವ್ಯವಸ್ಥಿತವಾಗಿ ನಡೆಯುತ್ತವೆ. ಇದರ ಹಿಂದೆ ಕೇವಲ ಉತ್ತಮ ಆಡಳಿತವಲ್ಲ, ಹಲವು ತಲೆಮಾರುಗಳಿಂದ ಬೆಳೆದು ಬಂದ ಸೇವಾ ಸಂಸ್ಕೃತಿಯೂ ಇದೆ. ಧರ್ಮಸ್ಥಳದಲ್ಲಿ ಅನ್ನವನ್ನು ಕೇವಲ ಆಹಾರವೆಂದು ನೋಡುವುದಿಲ್ಲ, ಅದನ್ನು ಪ್ರಸಾದವೆಂದು, ಸೇವೆಯೆಂದು ಮತ್ತು ಧರ್ಮದ ಭಾಗವೆಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣದಿಂದ ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಯಾವುದೇ ಭೇದಭಾವವಿಲ್ಲದೆ ಉಚಿತವಾಗಿ ಊಟವನ್ನು ನೀಡುವ ಸಂಪ್ರದಾಯ ಇಂದಿಗೂ ಮುಂದುವರಿದಿದೆ. ಜಾತಿ, ಧರ್ಮ, ಭಾಷೆ ಅಥವಾ ಆರ್ಥಿಕ ಸ್ಥಿತಿ ಯಾವುದನ್ನೂ ಪರಿಗಣಿಸದೆ ಎಲ್ಲರೂ ಒಂದೇ ಸಾಲಿನಲ್ಲಿ ಕುಳಿತು ಊಟ ಮಾಡುವ ದೃಶ್ಯ ಧರ್ಮಸ್ಥಳದ ಅತ್ಯಂತ ವಿಶೇಷವಾದ ಗುರುತುಗಳಲ್ಲಿ ಒಂದಾಗಿದೆ. ಅನೇಕ ಭಕ್ತರು ಈ ಅನುಭವವನ್ನು ಜೀವನದಲ್ಲಿ ಮರೆಯಲಾಗದ ಕ್ಷಣವೆಂದು ವರ್ಣಿಸುತ್ತಾರೆ, ಏಕೆಂದರೆ ಇಲ್ಲಿ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಆಚರಣೆಯ ಮೂಲಕವೇ ತೋರಿಸಲಾಗುತ್ತದೆ. ಧರ್ಮಸ್ಥಳದ ಮತ್ತೊಂದು ಅಪರೂಪದ ಸಂಗತಿ ಎಂದರೆ ಇಲ್ಲಿ ಧರ್ಮವನ್ನು ಕೇವಲ ದೇವಾಲಯದ ಗೋಡೆಗಳ ಒಳಗೆ ಸೀಮಿತಗೊಳಿಸಲಾಗಿಲ್ಲ. ಸೇವೆಯೇ ಶ್ರೇಷ್ಠ ಪೂಜೆ ಎಂಬ ಭಾವನೆ ಇಲ್ಲಿನ ಅನೇಕ ಕಾರ್ಯಗಳಲ್ಲಿ ಕಾಣಿಸುತ್ತದೆ. ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಗಳಿಗೆ ಸಂಬಂಧಿಸಿದ ಹಲವಾರು ಯೋಜನೆಗಳು ವರ್ಷಗಳಿಂದ ನಡೆಯುತ್ತಿವೆ. ಒಬ್ಬ ವ್ಯಕ್ತಿ ದೇವರ ದರ್ಶನ ಪಡೆದು ಹಿಂದಿರುಗುವುದು ಮಾತ್ರ ಸಾಕಾಗುವುದಿಲ್ಲ, ಸಮಾಜಕ್ಕೂ ಏನಾದರೂ ಕೊಡುಗೆ ನೀಡಬೇಕು ಎಂಬ ಸಂದೇಶವನ್ನು ಈ ಕ್ಷೇತ್ರದ ಕಾರ್ಯವೈಖರಿ ಪರೋಕ್ಷವಾಗಿ ಸಾರುತ್ತದೆ. ಇದೇ ಕಾರಣದಿಂದ ಧರ್ಮಸ್ಥಳವನ್ನು ಕೇವಲ ಯಾತ್ರಾ ಕ್ಷೇತ್ರವೆಂದು ಮಾತ್ರವಲ್ಲ, ಸಮಾಜಮುಖಿ ಚಟುವಟಿಕೆಗಳ ಕೇಂದ್ರವಾಗಿಯೂ ಅನೇಕರು ಗುರುತಿಸುತ್ತಾರೆ. ಧರ್ಮಸ್ಥಳದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ವಿಚಾರವೆಂದರೆ ಇಲ್ಲಿ ಬರುವ ಅನೇಕ ಭಕ್ತರು ಒಂದು ವಿಚಿತ್ರ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ರೀತಿಯ ಮಾನಸಿಕ ಶಾಂತಿ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ. ಕೆಲವರು ಅದನ್ನು ಭಕ್ತಿಯ ಪರಿಣಾಮವೆಂದು ನಂಬುತ್ತಾರೆ. ಇನ್ನೂ ಕೆಲವರು ಪ್ರಕೃತಿ, ದೇವಾಲಯದ ವಾತಾವರಣ ಮತ್ತು ಅಲ್ಲಿನ ಶಿಸ್ತುಬದ್ಧ ವ್ಯವಸ್ಥೆಯ ಸಂಯೋಜನೆಯಿಂದ ಉಂಟಾಗುವ ಮನಸ್ಥಿತಿಯೆಂದು ವಿವರಿಸುತ್ತಾರೆ. ಈ ಅನುಭವವನ್ನು ವೈಜ್ಞಾನಿಕವಾಗಿ ಅಳೆಯಲು ಸಾಧ್ಯವಿಲ್ಲ, ಆದರೆ ಸಾವಿರಾರು ಜನರು ತಮ್ಮದೇ ರೀತಿಯಲ್ಲಿ ಈ ಅನುಭವವನ್ನು ಹೇಳಿಕೊಂಡಿರುವುದು ಧರ್ಮಸ್ಥಳದ ಬಗ್ಗೆ ಜನರಲ್ಲಿ ಇರುವ ಆಧ್ಯಾತ್ಮಿಕ ಭಾವನೆಯನ್ನು ತೋರಿಸುತ್ತದೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಎಂದರೆ ಸಂಪ್ರದಾಯವನ್ನು ಉಳಿಸಿಕೊಂಡರೂ ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಯನ್ನು ಸ್ವೀಕರಿಸಿರುವುದು.
ಶತಮಾನಗಳ ಹಿಂದಿನ ಪೂಜಾ ವಿಧಾನಗಳು, ಧಾರ್ಮಿಕ ಆಚರಣೆಗಳು ಮತ್ತು ಮೌಲ್ಯಗಳು ಇಂದಿಗೂ ಮುಂದುವರಿದಿವೆ. ಅದೇ ಸಮಯದಲ್ಲಿ ಲಕ್ಷಾಂತರ ಭಕ್ತರಿಗೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸಲು ಆಧುನಿಕ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಈ ಸಮತೋಲನವೇ ಧರ್ಮಸ್ಥಳವನ್ನು ಇತರ ಅನೇಕ ಕ್ಷೇತ್ರಗಳಿಂದ ಭಿನ್ನವಾಗಿಸುತ್ತದೆ. ಸಂಪ್ರದಾಯ ಮತ್ತು ಅಭಿವೃದ್ಧಿ ಎರಡೂ ಜೊತೆಯಾಗಿ ಸಾಗಬಹುದು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ. ಆದರೆ ಧರ್ಮಸ್ಥಳದ ಬಗ್ಗೆ ಮಾತನಾಡುವಾಗ ಅನೇಕ ಜನರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿಬರುತ್ತದೆ. ಇಲ್ಲಿ ಬೇಡಿಕೊಂಡ ಹರಕೆಗಳು ನಿಜವಾಗಿಯೂ ಈಡೇರುತ್ತವೆಯೇ? ಈ ಪ್ರಶ್ನೆಗೆ ನಿಖರವಾದ ಉತ್ತರವನ್ನು ಯಾರೂ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಪ್ರತಿಯೊಬ್ಬರ ವೈಯಕ್ತಿಕ ನಂಬಿಕೆ ಮತ್ತು ಅನುಭವದ ವಿಷಯ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ನಡೆದ ಸಕಾರಾತ್ಮಕ ಬದಲಾವಣೆಗಳನ್ನು ಧರ್ಮಸ್ಥಳದ ದೇವರ ಕೃಪೆಗೆ ಸಂಬಂಧಿಸುತ್ತಾರೆ. ಮತ್ತೊಂದೆಡೆ ಇಂತಹ ಅನುಭವಗಳನ್ನು ವೈಯಕ್ತಿಕ ನಂಬಿಕೆಗಳೆಂದು ನೋಡುವವರು ಇದ್ದಾರೆ. ಈ ಎರಡೂ ದೃಷ್ಟಿಕೋನಗಳನ್ನು ಗೌರವಿಸುವುದು ಮುಖ್ಯ. ಯಾವುದೇ ಪವಿತ್ರ ಕ್ಷೇತ್ರದ ನಿಜವಾದ ಶಕ್ತಿ ಅದರ ಬಗ್ಗೆ ಇರುವ ಭಕ್ತಿ, ನಂಬಿಕೆ ಮತ್ತು ಜನರು ಅನುಸರಿಸುವ ಸತ್ಕಾರ್ಯಗಳಲ್ಲಿ ಅಡಗಿರುತ್ತದೆ. ಇಂದು ಧರ್ಮಸ್ಥಳಕ್ಕೆ ಭೇಟಿ ನೀಡುವವರು ಕೇವಲ ಕರ್ನಾಟಕದಿಂದ ಮಾತ್ರವಲ್ಲ, ಭಾರತದ ವಿವಿಧ ರಾಜ್ಯಗಳಿಂದ ಮತ್ತು ವಿದೇಶಗಳಿಂದಲೂ ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ. ಭಾಷೆಗಳು ಬೇರೆ, ಸಂಸ್ಕೃತಿಗಳು ಬೇರೆ, ಆದರೆ ದೇವರ ಮುಂದೆ ಎಲ್ಲರೂ ಒಂದೇ ಎಂಬ ಭಾವನೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದೇ ಕಾರಣದಿಂದ ಧರ್ಮಸ್ಥಳವು ಕೇವಲ ಒಂದು ಸ್ಥಳವಲ್ಲ, ವಿಭಿನ್ನ ಹಿನ್ನೆಲೆಯ ಜನರನ್ನು ಒಂದೇ ಧರ್ಮದ ಸಂದೇಶದ ಅಡಿಯಲ್ಲಿ ಒಂದಾಗಿಸುವ ಕೇಂದ್ರವಾಗಿದೆ. ಆದರೆ ಧರ್ಮಸ್ಥಳದ ಇತಿಹಾಸದಲ್ಲಿ ಇನ್ನೂ ಕೆಲವು ಕಡಿಮೆ ಜನರಿಗೆ ಗೊತ್ತಿರುವ ಸಂಗತಿಗಳಿವೆ. ಈ ಕ್ಷೇತ್ರದ ಹೆಸರು ಹೇಗೆ ದೇಶದಾದ್ಯಂತ ಪ್ರಸಿದ್ಧಿಯಾಯಿತು? ಇಲ್ಲಿ ನಡೆದ ಕೆಲವು ಐತಿಹಾಸಿಕ ಬೆಳವಣಿಗೆಗಳು ಯಾವುವು? ಮತ್ತು ಶತಮಾನಗಳ ಕಾಲ ಈ ಕ್ಷೇತ್ರದ ಗೌರವವನ್ನು ಉಳಿಸಿಕೊಳ್ಳಲು ಕಾರಣವಾದ ನಿಜವಾದ ಮೌಲ್ಯಗಳು ಯಾವುವು? ಈ ಎಲ್ಲ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ಇನ್ನಷ್ಟು ಆಳವಾಗಿ ಮತ್ತು ಕುತೂಹಲಕಾರಿಯಾಗಿ ತಿಳಿದುಕೊಳ್ಳೋಣ. ಕಾಲ ಕಳೆದಂತೆ ಧರ್ಮಸ್ಥಳದ ಹೆಸರು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಒಂದು ಕಾಲದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಮಾತ್ರ ತಿಳಿದಿದ್ದ ಈ ಪವಿತ್ರ ಕ್ಷೇತ್ರವು ನಿಧಾನವಾಗಿ ಕರ್ನಾಟಕದಾದ್ಯಂತ, ನಂತರ ದಕ್ಷಿಣ ಭಾರತದಾದ್ಯಂತ ಮತ್ತು ಕೊನೆಗೆ ಭಾರತದ ಪ್ರಮುಖ ಯಾತ್ರಾಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು. ಇದಕ್ಕೆ ಕಾರಣ ಕೇವಲ ದೇವಾಲಯದ ಪ್ರಸಿದ್ಧಿಯಲ್ಲ, ಇಲ್ಲಿ ನಡೆಯುತ್ತಿದ್ದ ಸೇವೆಗಳು, ಅನ್ನದಾನ, ಧಾರ್ಮಿಕ ಸಾಮರಸ್ಯ ಮತ್ತು ಜನರ ನಡುವೆ ಬೆಳೆದ ವಿಶ್ವಾಸವು ಪ್ರಮುಖ ಕಾರಣಗಳಾಗಿದ್ದವು. ಒಬ್ಬ ಭಕ್ತನು ಇಲ್ಲಿ ಬಂದ ನಂತರ ತನ್ನ ಅನುಭವವನ್ನು ಇನ್ನೊಬ್ಬರಿಗೆ ಹೇಳುತ್ತಿದ್ದ. ಆ ವ್ಯಕ್ತಿ ಮತ್ತೊಬ್ಬರನ್ನು ಕರೆದುಕೊಂಡು ಬರುತ್ತಿದ್ದ. ಹೀಗೆ ಮಾತಿನಿಂದ ಮಾತಿಗೆ ಹರಡಿದ ವಿಶ್ವಾಸವೇ ಧರ್ಮಸ್ಥಳವನ್ನು ಲಕ್ಷಾಂತರ ಜನರ ನಂಬಿಕೆಯ ಕೇಂದ್ರವನ್ನಾಗಿ ರೂಪಿಸಿತು. ಇಂದಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳು ಮಾಹಿತಿಯನ್ನು ವೇಗವಾಗಿ ಹರಡುತ್ತವೆ. ಆದರೆ ಹಲವು ದಶಕಗಳ ಹಿಂದೆ ಈ ಕ್ಷೇತ್ರದ ಪ್ರಸಿದ್ಧಿ ಸಂಪೂರ್ಣವಾಗಿ ಜನರ ಅನುಭವಗಳ ಮೂಲಕವೇ ಬೆಳೆಯಿತು ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ. ಧರ್ಮಸ್ಥಳದ ಬಗ್ಗೆ ಕಡಿಮೆ ಜನರಿಗೆ ತಿಳಿದಿರುವ ಮತ್ತೊಂದು ವಿಶೇಷ ಸಂಗತಿ ಎಂದರೆ, ಈ ಕ್ಷೇತ್ರದಲ್ಲಿ ಧರ್ಮ ಎಂಬ ಪದಕ್ಕೆ ಬಹಳ ವಿಶಾಲವಾದ ಅರ್ಥವನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಧರ್ಮ ಎಂದರೆ ಜನರು ಒಂದು ನಿರ್ದಿಷ್ಟ ಮತ ಅಥವಾ ಪೂಜಾ ವಿಧಾನವನ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಧರ್ಮ ಎಂದರೆ ಸತ್ಯ, ಪ್ರಾಮಾಣಿಕತೆ, ಸೇವೆ, ಕರುಣೆ ಮತ್ತು ಸಮಾನತೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಎಂಬ ಸಂದೇಶವನ್ನು ಕಾಣಬಹುದು. ಇದೇ ಕಾರಣದಿಂದ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಗೌರವ ನೀಡಲಾಗುತ್ತದೆ. ಯಾರೊಬ್ಬರ ಹಿನ್ನೆಲೆ ಏನೇ ಇರಲಿ, ಅವರು ಭಕ್ತರಾಗಿ ಬಂದರೆ ಅವರಿಗೆ ಅದೇ ಆದರ ಮತ್ತು ಸೇವೆ ದೊರೆಯುತ್ತದೆ. ಈ ಚಿಂತನೆಯೇ ಧರ್ಮಸ್ಥಳವನ್ನು ಕೇವಲ ದೇವಾಲಯವಲ್ಲ, ಮೌಲ್ಯಗಳ ಕೇಂದ್ರವಾಗಿಯೂ ರೂಪಿಸಿದೆ. ಇಲ್ಲಿನ ಪರಿಸರದ ಬಗ್ಗೆ ಮಾತನಾಡಿದಾಗ ಮತ್ತೊಂದು ವಿಶೇಷತೆ ಗಮನ ಸೆಳೆಯುತ್ತದೆ. ಪಶ್ಚಿಮ ಘಟ್ಟಗಳ ಹಸಿರು ಪ್ರಕೃತಿಯ ನಡುವೆ ನೆಲೆಸಿರುವ ಧರ್ಮಸ್ಥಳವು ಭಕ್ತರಿಗೆ ಕೇವಲ ಆಧ್ಯಾತ್ಮಿಕ ಅನುಭವವನ್ನೇ ನೀಡುವುದಿಲ್ಲ, ಪ್ರಕೃತಿಯ ಶಾಂತಿಯನ್ನೂ ನೀಡುತ್ತದೆ. ಬೆಳಗಿನ ಸಮಯದಲ್ಲಿ ದೇವಸ್ಥಾನದ ಸುತ್ತಲೂ ಆವರಿಸುವ ತಂಪಾದ ಗಾಳಿ, ಘಂಟಾನಾದದ ಧ್ವನಿ, ಭಕ್ತರ ಭಜನೆ ಮತ್ತು ಪೂಜೆಯ ವಾತಾವರಣ ಅನೇಕ ಜನರಿಗೆ ಆಳವಾದ ನೆಮ್ಮದಿಯನ್ನು ನೀಡುತ್ತದೆ. ಕೆಲವರು ಈ ಅನುಭವವನ್ನು ದೇವರ ಅನುಗ್ರಹವೆಂದು ಭಾವಿಸುತ್ತಾರೆ. ಇನ್ನು ಕೆಲವರು ಪ್ರಕೃತಿ ಮತ್ತು ಆಧ್ಯಾತ್ಮಿಕ ವಾತಾವರಣದ ಸಂಯೋಜನೆಯಿಂದ ಉಂಟಾಗುವ ಮನಸ್ಸಿನ ಶಾಂತಿಯೆಂದು ವಿವರಿಸುತ್ತಾರೆ. ಕಾರಣ ಏನೇ ಇರಲಿ, ಈ ಕ್ಷೇತ್ರದಿಂದ ಹೊರಡುವಾಗ ಅನೇಕ ಜನರು ತಮ್ಮ ಮನಸ್ಸು ಹಗುರವಾಗಿರುವ ಅನುಭವವನ್ನು ಹೇಳಿಕೊಳ್ಳುತ್ತಾರೆ. ಧರ್ಮಸ್ಥಳದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಇಲ್ಲಿ ಸಂಪ್ರದಾಯವನ್ನು ಉಳಿಸಿಕೊಂಡಿರುವ ವಿಧಾನ. ಜಗತ್ತು ವೇಗವಾಗಿ ಬದಲಾಗುತ್ತಿದೆ. ಅನೇಕ ಸ್ಥಳಗಳಲ್ಲಿ ಹಳೆಯ ಪದ್ಧತಿಗಳು ಕಣ್ಮರೆಯಾಗುತ್ತಿವೆ. ಆದರೆ ಧರ್ಮಸ್ಥಳದಲ್ಲಿ ಶತಮಾನಗಳ ಹಿಂದೆ ಇದ್ದ ಹಲವಾರು ಆಚರಣೆಗಳು ಇಂದಿಗೂ ಗೌರವದಿಂದ ಮುಂದುವರಿಯುತ್ತಿವೆ. ಇದರ ಅರ್ಥ ಅಭಿವೃದ್ಧಿಯನ್ನು ತಿರಸ್ಕರಿಸಲಾಗಿದೆ ಎಂಬುದಲ್ಲ. ಬದಲಾಗಿ ಸಂಪ್ರದಾಯ ಮತ್ತು ಆಧುನಿಕ ವ್ಯವಸ್ಥೆಗಳ ನಡುವೆ ಸಮತೋಲನ ಸಾಧಿಸಲಾಗಿದೆ. ಇದೇ ಕಾರಣದಿಂದ ಲಕ್ಷಾಂತರ ಜನರನ್ನು ನಿರ್ವಹಿಸುವಷ್ಟು ದೊಡ್ಡ ವ್ಯವಸ್ಥೆ ಇದ್ದರೂ ಕ್ಷೇತ್ರದ ಮೂಲ ಧಾರ್ಮಿಕ ಗುರುತು ಬದಲಾಗಿಲ್ಲ. ಅನೇಕ ಭಕ್ತರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ನಂತರ ಒಂದು ಆಸಕ್ತಿದಾಯಕ ವಿಷಯವನ್ನು ಗಮನಿಸುತ್ತಾರೆ. ಇಲ್ಲಿ ಜನರು ದೇವರ ದರ್ಶನಕ್ಕಾಗಿ ಮಾತ್ರ ಬರುವುದಿಲ್ಲ,
ಹಲವರು ಸೇವೆ ಮಾಡಲು ಬರುತ್ತಾರೆ, ಕೆಲವರು ಅನ್ನದಾನದಲ್ಲಿ ಸಹಕರಿಸುತ್ತಾರೆ, ಕೆಲವರು ಸ್ವಯಂಸೇವಕರಾಗಿ ಕೆಲಸ ಮಾಡುತ್ತಾರೆ, ಇನ್ನೂ ಕೆಲವರು ತಮ್ಮ ಆದಾಯದ ಒಂದು ಭಾಗವನ್ನು ಸಮಾಜದ ಹಿತಕ್ಕಾಗಿ ದಾನ ಮಾಡುತ್ತಾರೆ. ಈ ಪರಂಪರೆ ಧರ್ಮಸ್ಥಳವನ್ನು ಕೇವಲ ಭಕ್ತಿಯ ಸ್ಥಳವಲ್ಲ, ಜವಾಬ್ದಾರಿಯುತ ಸಮಾಜ ನಿರ್ಮಾಣದ ಕೇಂದ್ರವಾಗಿಯೂ ರೂಪಿಸಿದೆ. ದೇವರ ಆರಾಧನೆಯ ಜೊತೆಗೆ ಮಾನವನ ಸೇವೆಯೂ ಸಮಾನ ಮಹತ್ವ ಹೊಂದಿದೆ ಎಂಬ ಸಂದೇಶವನ್ನು ಈ ಕ್ಷೇತ್ರವು ಶತಮಾನಗಳಿಂದ ಬದುಕಿನಲ್ಲಿ ತೋರಿಸುತ್ತಿದೆ. ಆದರೆ ಧರ್ಮಸ್ಥಳದ ಇತಿಹಾಸದಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಉತ್ತರಕ್ಕಾಗಿ ಕಾಯುತ್ತಿವೆ. ಕೆಲವು ಜನಪದ ಕಥೆಗಳು ಇಂದಿಗೂ ಭಕ್ತರಲ್ಲಿ ಕುತೂಹಲ ಮೂಡಿಸುತ್ತವೆ. ಕೆಲವು ಸಂಪ್ರದಾಯಗಳು ಏಕೆ ಆರಂಭವಾದವು ಎಂಬುದರ ಬಗ್ಗೆ ಇತಿಹಾಸಕಾರರು ಅಧ್ಯಯನ ನಡೆಸುತ್ತಿದ್ದಾರೆ. ಕೆಲವು ವಿಷಯಗಳಿಗೆ ದಾಖಲೆಗಳಿವೆ, ಕೆಲವು ವಿಷಯಗಳು ಕೇವಲ ಸ್ಥಳೀಯ ಪರಂಪರೆಯ ಮೂಲಕವೇ ಉಳಿದುಕೊಂಡಿವೆ. ಇದೇ ಕಾರಣದಿಂದ ಧರ್ಮಸ್ಥಳದ ಇತಿಹಾಸವು ಕೇವಲ ಒಂದು ಪುಸ್ತಕದಲ್ಲಿ ಮುಗಿಯುವ ಕಥೆಯಲ್ಲ, ಅದು ಪ್ರತಿಯೊಂದು ತಲೆಮಾರಿನೊಂದಿಗೆ ಇನ್ನಷ್ಟು ಸಮೃದ್ಧವಾಗುತ್ತಿರುವ ಜೀವಂತ ಪರಂಪರೆಯಾಗಿದೆ. ಬಹುಶಃ ಇದೇ ಧರ್ಮಸ್ಥಳದ ಅತಿ ದೊಡ್ಡ ರಹಸ್ಯವೂ ಆಗಿರಬಹುದು. ಇಲ್ಲಿನ ನಿಜವಾದ ಶಕ್ತಿ ಅದ್ಭುತ ಘಟನೆಗಳಲ್ಲ, ಜನರ ಹೃದಯದಲ್ಲಿ ಶತಮಾನಗಳಿಂದ ಉಳಿದಿರುವ ವಿಶ್ವಾಸದಲ್ಲಿ ಅಡಗಿದೆ. ಸೇವೆ, ಸಮಾನತೆ, ಧರ್ಮ ಮತ್ತು ಭಕ್ತಿ ಎಂಬ 4 ಸ್ತಂಭಗಳ ಮೇಲೆ ನಿರ್ಮಾಣಗೊಂಡ ಈ ಕ್ಷೇತ್ರವು ಇಂದಿಗೂ ಲಕ್ಷಾಂತರ ಜನರಿಗೆ ಆಶಾಕಿರಣವಾಗಿದೆ. ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಾಗಿರಬಾರದು, ಅವು ಸಮಾಜಕ್ಕೆ ಬೆಳಕು ನೀಡುವ ಕೇಂದ್ರಗಳಾಗಬೇಕು ಎಂಬ ಸಂದೇಶವನ್ನು ಧರ್ಮಸ್ಥಳ ತನ್ನ ಕಾರ್ಯಗಳ ಮೂಲಕವೇ ನೀಡುತ್ತಿದೆ. ಬಹುಶಃ ಅದಕ್ಕಾಗಿಯೇ ವರ್ಷಗಳು ಕಳೆದರೂ, ತಲೆಮಾರುಗಳು ಬದಲಾದರೂ ಮತ್ತು ಜಗತ್ತು ಎಷ್ಟೇ ವೇಗವಾಗಿ ಮುಂದುವರಿದರೂ ಧರ್ಮಸ್ಥಳದ ಹೆಸರು ಜನರ ಮನಸ್ಸಿನಲ್ಲಿ ಅಚಲವಾಗಿ ಉಳಿದಿದೆ. ಆದರೆ ಧರ್ಮಸ್ಥಳದ ಬಗ್ಗೆ ಇನ್ನೂ ಕೆಲವು ಅಪರೂಪದ ಮತ್ತು ಅಚ್ಚರಿಯ ಸಂಗತಿಗಳಿವೆ. ಸಾಮಾನ್ಯ ಭಕ್ತರಿಗೆ ತಿಳಿಯದ ಕೆಲವು ಐತಿಹಾಸಿಕ ವಿಚಾರಗಳು, ಇಲ್ಲಿನ ಸಂಪ್ರದಾಯಗಳ ಹಿಂದೆ ಇರುವ ಆಳವಾದ ಅರ್ಥಗಳು ಮತ್ತು ಅನೇಕರು ತಪ್ಪಾಗಿ ಅರ್ಥಮಾಡಿಕೊಂಡಿರುವ ಕೆಲವು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿ ಧರ್ಮಸ್ಥಳದ ಬಗ್ಗೆ ಇನ್ನಷ್ಟು ಆಶ್ಚರ್ಯಕರ ಸತ್ಯಗಳು ನಿಮ್ಮನ್ನು ಕಾಯುತ್ತಿವೆ. ಒಂದು ಕ್ಷಣ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸುಮಾರು 800 ವರ್ಷಗಳ ಹಿಂದಿನ ಧರ್ಮಸ್ಥಳವನ್ನು ಕಲ್ಪಿಸಿಕೊಳ್ಳಿ. ಇಂದು ಕಾಣುವ ಭವ್ಯ ದೇವಾಲಯಗಳು, ವಿಶಾಲ ರಸ್ತೆಗಳು, ಸಾವಿರಾರು ಭಕ್ತರ ಸಾಲುಗಳು ಅಥವಾ ಆಧುನಿಕ ಸೌಲಭ್ಯಗಳು ಆಗ ಇರಲಿಲ್ಲ. ಸುತ್ತಲೂ ದಟ್ಟವಾದ ಕಾಡು, ಮಳೆಗಾಲದಲ್ಲಿ ಗರ್ಜಿಸುವ ನದಿಗಳು, ಕಾಡು ಪ್ರಾಣಿಗಳ ಸಂಚಾರ ಮತ್ತು ವಿರಳವಾಗಿ ಕಾಣುತ್ತಿದ್ದ ಮಾನವ ವಸತಿ ಮಾತ್ರ ಇತ್ತು. ಆ ಕಾಲದಲ್ಲಿ ಈ ಪ್ರದೇಶಕ್ಕೆ ಬರುವುದು ಇಂದಿನಂತೆ ಸುಲಭವಾಗಿರಲಿಲ್ಲ. ಹಲವಾರು ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಕಾಡಿನ ಹಾದಿಗಳನ್ನು ದಾಟಿ ಪ್ರಯಾಣಿಸಬೇಕಾಗುತ್ತಿತ್ತು. ಆದರೂ ಜನರು ಈ ಸ್ಥಳಕ್ಕೆ ಬರುತ್ತಿದ್ದರು, ಏಕೆಂದರೆ ಈ ನೆಲದ ಬಗ್ಗೆ ಒಂದು ಮಾತು ಆಗಲೇ ಜನರ ನಡುವೆ ಹರಡಿತ್ತು: ಇಲ್ಲಿ ಬಂದವನನ್ನು ಹಸಿದ ಹೊಟ್ಟೆಯಿಂದ ಹಿಂದಕ್ಕೆ ಕಳುಹಿಸುವುದಿಲ್ಲ ಎಂಬ ನಂಬಿಕೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಇದೇ ಒಂದು ಸಂಪ್ರದಾಯ ಮುಂದೆ ಧರ್ಮಸ್ಥಳದ ಅತಿದೊಡ್ಡ ಗುರುತಾಗಿ ಬೆಳೆಯಿತು. ಇತಿಹಾಸವನ್ನು ಗಮನಿಸಿದರೆ, ಒಂದು ಪವಿತ್ರ ಕ್ಷೇತ್ರದ ಶಕ್ತಿ ಅದರ ಕಟ್ಟಡದ ಗಾತ್ರದಿಂದ ನಿರ್ಧಾರವಾಗುವುದಿಲ್ಲ, ಅಲ್ಲಿನ ಜನರು ಪಾಲಿಸುವ ಮೌಲ್ಯಗಳಿಂದ ಅದು ಬೆಳೆಯುತ್ತದೆ. ಧರ್ಮಸ್ಥಳವು ಅದಕ್ಕೆ ಹೊರತಲ್ಲ. ಇಲ್ಲಿ ಜನರು ದೇವರಿಗಿಂತ ಮೊದಲು ಧರ್ಮಕ್ಕೆ ಸ್ಥಾನ ನೀಡಿದರು. ಧರ್ಮ ಎಂದರೆ ಸತ್ಯ, ಕರುಣೆ, ಸೇವೆ ಮತ್ತು ನ್ಯಾಯ ಎಂಬ ಭಾವನೆ ಈ ಪ್ರದೇಶದ ಬದುಕಿನಲ್ಲಿ ಬೆರೆತು ಹೋಗಿತ್ತು. ಇದೇ ಕಾರಣದಿಂದ ಈ ಸ್ಥಳಕ್ಕೆ ಬಂದ ವ್ಯಾಪಾರಿಗಳು, ಯಾತ್ರಿಕರು ಮತ್ತು ಸಾಧುಗಳು ತಮ್ಮ ಅನುಭವವನ್ನು ಬೇರೆ ಪ್ರದೇಶಗಳಲ್ಲಿ ಹೇಳ್ತೊಡಗಿದರು. ಅವರ ಕಥೆಗಳ ಮೂಲಕ ಧರ್ಮಸ್ಥಳದ ಹೆಸರು ದೂರದ ಊರುಗಳಿಗೂ ತಲುಪಿತು. ಆ ಕಾಲದಲ್ಲಿ ಪತ್ರಿಕೆಗಳಿರಲಿಲ್ಲ, ದೂರದರ್ಶನ ಇರಲಿಲ್ಲ, ಸಾಮಾಜಿಕ ಜಾಲತಾಣಗಳೂ ಇರಲಿಲ್ಲ. ಆದರೂ ಒಂದು ಕ್ಷೇತ್ರದ ಹೆಸರು ದೇಶದ ಬೇರೆ ಭಾಗಗಳಿಗೆ ತಲುಪುವುದು ಅದರ ಬಗ್ಗೆ ಜನರು ಹೊಂದಿದ್ದ ವಿಶ್ವಾಸವೇ ಕಾರಣವಾಗಿತ್ತು. ಧರ್ಮಸ್ಥಳದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ, ಇಲ್ಲಿ ಧರ್ಮ ಮತ್ತು ಆಡಳಿತದ ನಡುವೆ ಅಪರೂಪದ ಸಮತೋಲನವಿದೆ. ಹಲವು ಶತಮಾನಗಳಿಂದ ಹೆಗ್ಗಡೆ ಕುಟುಂಬವು ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದೆ. ಆದರೆ ಈ ಸ್ಥಾನವನ್ನು ಕೇವಲ ಅಧಿಕಾರದ ಸಂಕೇತವಾಗಿ ನೋಡಲಾಗುವುದಿಲ್ಲ. ಜನರ ದೃಷ್ಟಿಯಲ್ಲಿ ಇದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ದೇವಾಲಯದ ಪರಂಪರೆಯನ್ನು ಕಾಪಾಡುವುದು, ಭಕ್ತರಿಗೆ ಅಗತ್ಯವಾದ ವ್ಯವಸ್ಥೆ ಕಲ್ಪಿಸುವುದು, ಸೇವಾ ಕಾರ್ಯಗಳನ್ನು ಮುಂದುವರಿಸುವುದು ಮತ್ತು ಧರ್ಮದ ಮೌಲ್ಯಗಳನ್ನು ಉಳಿಸುವುದು ಈ ಜವಾಬ್ದಾರಿಯ ಪ್ರಮುಖ ಭಾಗವಾಗಿದೆ. ಈ ಕಾರಣದಿಂದಲೇ ಧರ್ಮಾಧಿಕಾರಿ ಎಂಬ ಪದಕ್ಕೆ ಧರ್ಮಸ್ಥಳದಲ್ಲಿ ವಿಶಿಷ್ಟ ಗೌರವವಿದೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಅನೇಕ ಜನಪದ ಕಥೆಗಳಲ್ಲಿ ಒಂದು ಸಾಮಾನ್ಯ ಸಂದೇಶ ಕಾಣುತ್ತದೆ: ದೇವರ ಕೃಪೆ ಪಡೆಯಲು ಮೊದಲು ಒಳ್ಳೆಯ ಮನುಷ್ಯರಾಗಬೇಕು ಎಂಬುದು ಆ ಸಂದೇಶ. ಕೇವಲ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ, ಸತ್ಯವಾಗಿ ಬದುಕಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಹಸಿದವನಿಗೆ ಅನ್ನ ನೀಡಬೇಕು ಮತ್ತು ಸಾಧ್ಯವಾದಷ್ಟು ಸಮಾಜಕ್ಕೆ ಉಪಕಾರಿಯಾಗಬೇಕು ಎಂಬ ಜೀವನ ಮೌಲ್ಯಗಳನ್ನು ಇಲ್ಲಿ ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಬಹುಶಃ ಇದೇ ಕಾರಣದಿಂದ ಧರ್ಮಸ್ಥಳದ ಬಗ್ಗೆ ಮಾತನಾಡುವಾಗ ಜನರು ದೇವಾಲಯಕ್ಕಿಂತ ಹೆಚ್ಚು ಇಲ್ಲಿನ ಸೇವೆಯ ಬಗ್ಗೆ ಮಾತನಾಡುತ್ತಾರೆ. ಇಂದು ಅನೇಕ ಜನರು ಧರ್ಮಸ್ಥಳವನ್ನು ಭೇಟಿ ಮಾಡಿದಾಗ ಅಲ್ಲಿನ ಶಿಸ್ತು ನೋಡಿ ಆಶ್ಚರ್ಯಪಡುತ್ತಾರೆ.
ಸಾವಿರಾರು ಜನರು ಒಂದೇ ಸಮಯದಲ್ಲಿ ಬಂದರೂ ವ್ಯವಸ್ಥೆ ಸುಗಮವಾಗಿ ಸಾಗುವುದನ್ನು ನೋಡಿ ಅಚ್ಚರಿಯಾಗುತ್ತದೆ. ಆದರೆ ಈ ವ್ಯವಸ್ಥೆ ಒಂದೇ ದಿನದಲ್ಲಿ ನಿರ್ಮಾಣವಾಗಿಲ್ಲ. ಹಲವು ತಲೆಮಾರುಗಳ ಅನುಭವ, ಶಿಸ್ತು ಮತ್ತು ಯೋಜನೆಯ ಫಲವಾಗಿ ಇದು ರೂಪುಗೊಂಡಿದೆ. ಪ್ರತಿಯೊಂದು ಸೇವೆಯ ಹಿಂದೆ ನೂರಾರು ಜನರ ಪರಿಶ್ರಮ ಅಡಗಿದೆ. ಬೆಳಿಗ್ಗೆ ಸೂರ್ಯೋದಯವಾಗುವ ಮುನ್ನವೇ ಆರಂಭವಾಗುವ ಕೆಲಸಗಳು ರಾತ್ರಿ ತಡವಾಗುವವರೆಗೆ ಮುಂದುವರಿಯುತ್ತವೆ. ಅನೇಕ ಜನರು ತಮ್ಮ ಸೇವೆಯನ್ನು ದೇವರ ಪೂಜೆಯಷ್ಟೇ ಪವಿತ್ರವೆಂದು ಭಾವಿಸಿ ನಿರಂತರವಾಗಿ ದುಡಿಯುತ್ತಾರೆ. ಧರ್ಮಸ್ಥಳದ ಬಗ್ಗೆ ಮತ್ತೊಂದು ಕಡಿಮೆ ಜನರಿಗೆ ತಿಳಿದಿರುವ ಸಂಗತಿಯೆಂದರೆ, ಇಲ್ಲಿ ಬರುವ ಪ್ರತಿಯೊಬ್ಬರ ಅನುಭವ ಒಂದೇ ರೀತಿ ಇರುವುದಿಲ್ಲ. ಕೆಲವರು ದೇವರ ದರ್ಶನದಿಂದ ಭಾವುಕರಾಗುತ್ತಾರೆ, ಕೆಲವರು ಅನ್ನದಾನದಿಂದ ಪ್ರಭಾವಿತರಾಗುತ್ತಾರೆ, ಇನ್ನೂ ಕೆಲವರು ಇಲ್ಲಿನ ಶಾಂತ ವಾತಾವರಣವನ್ನು ಜೀವನಪರ್ಯಂತ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಈ ಎಲ್ಲ ಅನುಭವಗಳ ಒಟ್ಟಾರೆ ಪರಿಣಾಮವೇ ಧರ್ಮಸ್ಥಳವನ್ನು ಕೇವಲ ಪ್ರವಾಸಿ ತಾಣವಲ್ಲ, ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡಿದೆ. ಆದರೆ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹಲವು ಅಪರೂಪದ ಸಂಗತಿಗಳಿವೆ. ಕೆಲವು ಇತಿಹಾಸದಲ್ಲಿ ದಾಖಲಾಗಿವೆ, ಕೆಲವು ಸಂಪ್ರದಾಯವಾಗಿ ಉಳಿದಿವೆ, ಇನ್ನೂ ಕೆಲವು ಇಂದಿಗೂ ಸಂಶೋಧಕರಲ್ಲಿ ಕುತೂಹಲ ಮೂಡಿಸುತ್ತಿವೆ. ಮುಂದಿನ ಭಾಗದಲ್ಲಿ ಧರ್ಮಸ್ಥಳದೊಂದಿಗೆ ಸಂಬಂಧ ಹೊಂದಿರುವ ಅಚ್ಚರಿಯ ಐತಿಹಾಸಿಕ ಘಟನೆಗಳು, ಇಲ್ಲಿನ ಪವಿತ್ರ ಸಂಪ್ರದಾಯಗಳ ಹಿಂದಿನ ಅರ್ಥ ಮತ್ತು ಅನೇಕರು ಎಂದಿಗೂ ಕೇಳಿರದ ಕೆಲವು ವಿಶೇಷ ಸಂಗತಿಗಳನ್ನು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಧರ್ಮಸ್ಥಳದ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ದೇವಾಲಯದ ಮಹತ್ವವು ಅದರ ಗೋಪುರದ ಎತ್ತರದಲ್ಲಿಲ್ಲ, ಅದರ ಗೋಡೆಗಳ ಅಲಂಕಾರದಲ್ಲಿಲ್ಲ. ನಿಜವಾದ ಮಹತ್ವವು ಅಲ್ಲಿಂದ ಸಮಾಜಕ್ಕೆ ದೊರೆಯುವ ಸೇವೆಯಲ್ಲಿ, ಧರ್ಮದಲ್ಲಿ, ದಾನದಲ್ಲಿ ಮತ್ತು ಮಾನವೀಯತೆಯಲ್ಲಿ ಅಡಗಿದೆ. ಶತಮಾನಗಳಿಂದ ಧರ್ಮಸ್ಥಳವು ಇದೇ ಸಂದೇಶವನ್ನು ಜಗತ್ತಿಗೆ ಸಾರುತ್ತಾ ಬಂದಿದೆ. ವಿಭಿನ್ನ ಸಂಪ್ರದಾಯಗಳು ಒಂದಾಗಿ ಬದುಕಬಹುದು, ಭಕ್ತಿ ಮತ್ತು ಸೇವೆ ಒಂದಕ್ಕೊಂದು ಪೂರಕವಾಗಬಹುದು ಮತ್ತು ಧರ್ಮ ಎಂದರೆ ಕೇವಲ ಪೂಜೆ ಅಲ್ಲ, ಉತ್ತಮ ಜೀವನ ನಡೆಸುವ ಮಾರ್ಗವೂ ಆಗಬಹುದು ಎಂಬುದನ್ನು ಈ ಕ್ಷೇತ್ರ ತನ್ನ ಕಾರ್ಯಗಳಿಂದಲೇ ತೋರಿಸಿದೆ. ಈ ವಿಡಿಯೋದಲ್ಲಿ ನೀವು ಕೇಳಿದ ಕೆಲವು ವಿಷಯಗಳು ಐತಿಹಾಸಿಕ ದಾಖಲೆಗಳಿಂದ ಬಂದವು, ಕೆಲವು ಸ್ಥಳೀಯ ಜನಪದ ಸಂಪ್ರದಾಯಗಳಿಂದ ಮತ್ತು ಕೆಲವು ಭಕ್ತರ ವೈಯಕ್ತಿಕ ನಂಬಿಕೆಗಳಿಂದ ಬಂದವು. ಈ ಎಲ್ಲವನ್ನೂ ಗೌರವಿಸುವ ಮನೋಭಾವವೇ ನಮ್ಮ ಸಂಸ್ಕೃತಿಯ ವಿಶೇಷತೆ. ಈ ಡಾಕ್ಯುಮೆಂಟರಿಯಿಂದ ನಿಮಗೆ ಹೊಸ ಮಾಹಿತಿ ಸಿಕ್ಕಿದ್ದರೆ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಅಪರೂಪದ ಇತಿಹಾಸ, ಪುರಾಣ, ಆಧ್ಯಾತ್ಮಿಕತೆ ಮತ್ತು ಭಾರತದ ಅಜ್ಞಾತ ರಹಸ್ಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಥಳದ, ಮತ್ತೊಂದು ರೋಚಕ ಇತಿಹಾಸದ ಮತ್ತು ಇನ್ನಷ್ಟು ಅಚ್ಚರಿಯ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.